ಇದು ಹಾಸನದಲ್ಲಿ ಆಗ್ತಾ ಇರುವಂಥ ಗಲಾಟೆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಹಾಸನದಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಕಂಡು ಬಂದಿದೆ. ಪಡುವಲಹಿಪ್ಪೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಫೇಕ್ ವೋಟರ್ ವಿಚಾರಕ್ಕೊಂದು ಗಲಾಟೆ ಆಗಿರುವಂಥ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಯಾರೋ ನಕಲಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರ ನಡುವೆ ಒಂದು ಗಲಾಟೆ ಆಗಿದೆ, ಮಾತಿನ ಚಕಮಕಿ ಆಗಿದೆ. ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಸ್ವಲ್ಪ ಬಿಗುವಿನ ವಾತಾವರಣ ಕಂಡು ಬರ್ತಾ ಇದೆ. ಅದೇ ವ್ಯಕ್ತಿ ನಮ್ಗೆ ಬಂದ್ರೆ ಇವ್ರು ಹೇಳ್ತಾ ಇರೋ ವ್ಯಕ್ತಿ ಇವರೆಲ್ಲ ಬಂದಿರಲ್ಲ, ಆ ವ್ಯಕ್ತಿ ನಮ್ಗೆ ಬಂದ್ರೆ ಅವ್ರಿಗೆ ಟೆಂಡರ್ ಇಲ್ಲ ನಾನು ಚುನಾವಣೆ ಮಾಡ್ಕೊಳ್ಳಿ ಸರ್. ನಾನು ಹೋಗ್ತೀನಿ ಸರ್, ನಾನು ಹೋಗ್ತೀನಿ ಚುನಾವಣೆ, ನಾನು ಹೋಗ್ತೀನಿ. ನೀವು ಫೋರ್ಜರಿ ಓಟ್ ಹಾಕಿಸ್ತಾ ಇದ್ದಾಗ ನಾನೇ ಏಜೆಂಟ್ ಆಗ್ಬೇಕು ಸರ್. ನಾನೇ ಏಜೆಂಟ್ ಆಗ್ಬಿಡ್ಬೇಕು ಸರ್. ನಿಮ್ಮ ದೌರ್ಜನ್ಯ ಎಲ್ಲ ನಿಮ್ಮ ದೌರ್ಜನ್ಯ ನನ್ನ ಹತ್ರ ಹೇಳ್ಬಿಡಿ. ನಾನು ಅಫ್ಘಾನಿಸ್ತಾನದಲ್ಲಿ ನಿಲ್ಸಿದ್ದೀನಿ. ಅಲ್ಲ ಹೊರಗಡೆ ಕಳಿಸಿದ್ರೆ ಉದ್ದೇಶ ಅವ್ರಿಗೆ ಸೇವೆ ಮಾಡಿದ್ದೀರಿ ಸರ್. ನನಗೂ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಾನು ಸೇವೆ ಮಾಡಿದ್ದೀನಿ, ನೀವು ಸೇವೆ ಮಾಡ್ತಾ ಇದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ. ಇಲ್ಲ ಸರ್, ನಾನು ಕೊಡಲ್ಲ. ಯಾರು ಚುನಾವಣೆ ಮಾಡ್ಕೊಳ್ಳಿ, ನಾನು ಹೊರಗಡೆ ಹೋಗ್ತೀನಿ. ಇಲ್ಲ, ನಾನೇ ಕೊಡೋಣ ಸರ್. ನಿಮಗೆ ಬೇಕಾದ ಓಟ್ ಹಾಕಿ ನಾನೇ ಸೊ ಇದು ಹಾಸನದ ಪಡುವಲಹಿಪ್ಪೆ ಮತಗಟ್ಟೆಯಲ್ಲಿ ಆಗಿರುವಂತಹ ಒಂದು ಘಟನೆ. ಇಲ್ಲಿ ನಕಲಿ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಬೂತ್ ಏಜೆಂಟ್ ಒಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತಗಟ್ಟೆಯೊಳಗೆ ಆರೋಪಿಸಿದಂತಹ ಬೂತ್ ಏಜೆಂಟ್ ಅಲ್ಲಿ ಒಂದು ಸ್ವಲ್ಪ ವಾಗ್ವಾದ ಕೂಡ ನಡೆಸಿದ್ರು. ನಾವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಎಚ್ ಡಿ ರೇವಣ್ಣ ಮತದಾನದ ವೇಳೆ ಕಾಂಗ್ರೆಸ್ನ ಏಜೆಂಟ್ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಡುವಲಹಿಪ್ಪೆ ಗ್ರಾಮದ ಮತಗಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಗ್ರಾಮದ ಮತಗಟ್ಟೆ ಸಂಖ್ಯೆ 251ರಲ್ಲಿ ನಕಲಿ ಮತದಾನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಒಬ್ಬರು, ಅಲ್ಲಿ ಏಜೆಂಟ್ ಒಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇರೋ ಹಾಗೆ ರೇವಣ್ಣ ದಂಪತಿ ಸಮೇತರಾಗಿ ಇವತ್ತು ಬಂದು ಮತ ಚಲಾವಣೆಯನ್ನು ಮಾಡಿದರೆ. ಭಾವನೆ ರೇವಣ್ಣ ಮತ್ತು ರೇವಣ್ಣ ಇಬ್ಬರು ಕೂಡ ಮತ ಚಲಾವಣೆ ಮಾಡಿದರೆ. ಈ ಸಂದರ್ಭದಲ್ಲಿ ಅಲ್ಲಿ ನಕಲಿ ಮತದಾನ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಕೂಡ ಕೇಳಿ ಬಂದಿದೆ.